ಇವತ್ತು ತಾಲಿಪಟ್ಟು ರೆಸಿಪಿ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇನೆ. ಬನ್ನಿ ಒಂದೊಂದಾಗಿ. ಜೋಳದ ಹಿಟ್ಟು 1.5 ಕಪ್ಪು, ಆಮೇಲೆ 1 ಕಪ್ಪು ಇದು ಗೋಧಿ ಹಿಟ್ಟು, 1 ಕಪ್ಪು ಕಡಲೆ ಹಿಟ್ಟು, 2 ದೊಡ್ಡ ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ 2, ಕ್ಯಾರೆಟ್ 2, ಎಲೆಕೋಸು ಸ್ವಲ್ಪ, ಆಮೇಲೆ ಹುಣಸೆ ರಸ, ಅರಿಶಿನ ಪುಡಿ, ಅಜ್ವಾನ್ ಕಾಳು, ಜೀರಿಗೆ, ಖಾರ ಪುಡಿ, ಎಣ್ಣೆ, ಉಪ್ಪು. ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ನಾನು ಹಿಟ್ಟು ಈ ಬಟ್ಲದಿಂದ ತೊಗೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಕ್ವಾಂಟಿಟಿ ಯಾವ್ದು ಬೇಕು, ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊಳ್ರಿ. ನನಗೆ ಸ್ವಲ್ಪ ಜಾಸ್ತಿ ಬೇಕಾಗಿದ್ದರಿಂದ ನಾನು ಈ ಬಟ್ಲ ತೊಗೊಂಡೇನೆ. ಬನ್ನಿ, ಈಗ ಈರುಳ್ಳಿ ಹಾಕ್ತೇನೆ. ನೆಕ್ಸ್ಟ್ ಸೌತೆಕಾಯಿ ತುರಿದಿದ್ದು, ಕ್ಯಾರೆಟ್, ಕ್ಯಾಬೇಜು, ಸೊಪ್ಪು. ಸ್ವಲ್ಪ ರಿಚ್ಚಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ನಾನಾ ರೀತಿ ತಾಲಿಪಟ್ಟು ಮಾಡ್ಬೋದು ನಾವು. ಹುಣಸೆ ರಸ ಹಾಕ್ತೇನೆ. ಕಲರಿಗೋಸ್ಕರ ಅರಿಶಿನ ಪುಡಿ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕಂತಂದ್ರೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹಾಗಾಗಿ ಸ್ವಲ್ಪ ಖಾರ ಪುಡಿನೇ ಜಾಸ್ತಿ ಯೂಸ್ ಮಾಡೋದು. ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ಖಾರ ಪುಡಿ ಹಾಕ್ತೇನೆ. ಜೀರಿಗೆ ಸ್ವಲ್ಪ, ಅಜ್ವಾನ್ ಕಾಳು ಸ್ವಲ್ಪ ಜಾಸ್ತಿ ತೊಗೊಳ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರಷ್ ಮಾಡಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ. ಬನ್ನಿ, ಈಗ ಹಿಟ್ಟು ಕಲಿಸ್ತೇನೆ ನಾನು. ಸ್ಟಾರ್ಟಿಂಗ್ ನೀರು ಹಾಕ್ಕೋಬೇಡಿ ಫ್ರೆಂಡ್ಸ್, ಯಾಕಂತಂದ್ರೆ ಸೌತೆಕಾಯಿ ಕ್ಯಾಬೇಜ್ ಒಳಗೆ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ಸಡನ್ನಾಗಿ ನೀರು ಹಾಕಿ ಕಲಿಸ್ಕೋಬೇಡ್ರಿ, ಇಲ್ಲ ದೋಸೆ ಹಿಟ್ಟು ಆಗಿಬಿಡುತ್ತೆ. ಮತ್ತು ನಾವು ತಾಲಿಪಟ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು. ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಅಕ್ಕಿ ರುಬ್ಬಿ ಅಕ್ಕಿ ಅಂತಂದ್ರೆ ಅನ್ನ ರುಬ್ಬಿ ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಆ ರೀತಿನೂ ಮಾಡ್ಕೋಬಹುದು, ಈ ರೀತಿನೂ ಮಾಡ್ಕೋಬಹುದು, ಇಲ್ಲ ಸೊಪ್ಪಿನ ಮಾಡ್ಕೋಬಹುದು, ಬರೀ ತರಕಾರಿದು ಕೂಡ ಮಾಡ್ಕೋಬಹುದು. ಈ ರೀತಿ ನಾವು ಒಂದ್ಸರಿ ಮಾಡಿದ್ವಿ ಅಂತಂದ್ರೆ ಮತ್ತೊಂದು ತಿಂಗಳದವರೆಗೂ ನಾವು ಮಾಡಲ್ಲ, ಯಾಕಂತಂದ್ರೆ ಅಷ್ಟು ರಿಚಾಗಿ ಮಾಡಿಬಿಟ್ಟಿರ್ತೇನೆ, ಅಷ್ಟು ಚೆನ್ನಾಗಿರ್ತೈತಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ನೋಡಿ, ಸ್ವಲ್ಪ ನೀರಿನ ಅವಶ್ಯಕತೆ ಇದೆ, ಇದಕ್ಕೆ ಸ್ವಲ್ಪ ಹಾಕ್ತೇನೆ ನಾನು. ಬರೀ ಸೊಪ್ಪು ತರಕಾರಿ ಅದು ಮಿಕ್ಸ್ ಮಾಡಿದ ಹಿಟ್ಟು ಈ ರೀತಿ ಬಂದಿದೆ. ಸ್ವಲ್ಪ ಹಾಕಿದ್ದೇನೆ ಅಷ್ಟೇ, ಸ್ವಲ್ಪ ಹಾಕೊಳ್ಳಿ, ನೋಡಿ ಹಾಕ್ಕೋಬೇಕಷ್ಟೇ. ಇದು ಯಾಕಂತಂದರೆ ಈರುಳ್ಳಿ ನೀರು ಬಿಡುತ್ತೆ ಅಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗ್ತದೆ. ನಾವು ಗಟ್ಟಿಯಾಗಿ ನಾದಲಿಲ್ಲ ಅಂತಂದರೆ ಮಾಡೋಬೇಕಾದ್ರೆ ಸ್ವಲ್ಪ ಆಳೋಕಾತಂತಂದ್ರೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನೋಡಿ ಮಾಡಿಕೊಡ್ರಿ. ನೋಡಿರಿ, ಹಿಟ್ಟು ಇಷ್ಟ ಆಯಿತು. ಹಾಕಿದಾಗ ಪೂರ್ತಿ ಬೇಸನ್ ತುಂಬಿತ್ತು ನೋಡಿ, ಕಲಿಸ್ದಾಗ
ಯಾವ ರೀತಿ ಬಂದಿದೆ ಹಿಟ್ಟು. ಮಾಡೋಣ ಬನ್ನಿ. ಇದು ಕೆಳಗಡೆ ನ್ಯೂಸ್ ಪೇಪರ್ ಹಾಕ್ಕೊಳ್ರಿ. ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ರಿ. ಯಾಕಂತಂದ್ರೆ ಶೆಲ್ಫ್ ಎಲ್ಲ ಎಣ್ಣೆ ಆಗಲ್ಲ, ಜಿಗಿ ಅಂಶ ಆಗಲ್ಲ. ಈ ರೀತಿ ಇಟ್ಕೊಂಡು ಮಾಡಿರಿ. ಇದೇನು ನೆನೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಹಾಗೆ ಮಾಡ್ಬೋದು. ಹಿಟ್ಟು ನೆನಿಬೇಕು ಆಮೇಲೆ ಮಾಡಬೇಕು ಅನ್ನೋದಿಲ್ಲ. ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಉಂಡೆಗಳನ್ನು ಮಾಡ್ಕೊಂಡು ಆಮೇಲೆ ಇದು ಮಾಡ್ಕೊಳ್ರಿ. ಕೈಲೇ ತಟ್ಟಾರಾದ್ರೆ ಕೈಲೇ ತಟ್ಕೊಳ್ರಿ, ಇಲ್ಲ ಲತುಡಿ ಬೇಕು ಅಂತಂದ್ರೆ ಲತುಡಿ ಯೂಸ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಸೌತೆಕಾಯಿ ಹಾಕಿದ್ರೆ ನಮಗೆ ಅಷ್ಟು ರಫ್ ಬರಲ್ಲ, ಸಾಫ್ಟಾಗಿ ಬರ್ತೈತೆ. ಸೌತೆಕಾಯಿ ಹಾಕಲಿಲ್ಲ ಅಂತಂದ್ರೆ ನಿಮಗೆ ಮಾಡೋಕ್ಕಾಗಲ್ಲ, ಅಷ್ಟು ಟೈಟ್ ಬರ್ತೈತೆ ಹಿಟ್ಟು. ಹಾಗಾಗಿ ನೋಡಿ ಮಾಡ್ಕೊಳ್ರಿ. ಬನ್ನಿ ಎಣ್ಣೆ ಹಾಕೋಣ ಹಂಚಿಗೆ. ಎಣ್ಣೆ ಹಾಕಿ ತಾಲಿಪಟ್ಟು ಹಾಕಿದರೆ ಆಯಿತು. ಸ್ವಲ್ಪ ಈ ಹೋಲೊಳಗೆ ಸ್ವಲ್ಪ ಎಣ್ಣೆ ಹಾಕಿರಿ. ನಾನು ಈ ಹಂಚಾಗಿ ತೊಗೋತೇನೆ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಬೇಕಾದ್ರೆ ಕ್ಲೀನಾಗಿ ಕೆಳಗಡೆ ಹೋಗುತ್ತೆ. ಅದು ನಮ್ಮದು ಇನ್ನೊಂದು ಫ್ಲ್ಯಾಟ್ ಆಗಿದೆ ಅಲ್ಲ ಹಂಚು, ಎಣ್ಣೆ ಹಾಕಿದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಹಾಗಾಗಿ ನಾನು ಇದು ತೊಗೊಳೋದು, ಯೂಸ್ ಮಾಡೋದು. ಸ್ವಲ್ಪ ಉರಿ ಕಡಿಮೆ ಇಡಿ, ಅಂದರೆ ಒಳಗಡೆ ಚೆನ್ನಾಗಿ ಬೇಯಲಿ ಅಂತ ಅಷ್ಟ. ಇನ್ನೊಂದು ಹಂಚಿನಲ್ಲಿ ಮಾಡೋದು ತೋರಿಸ್ತೇನೆ ನೋಡಿ, ಫ್ಲ್ಯಾಟ್ ಇರೋ ಹಂಚಲ್ಲಿ ಯಾವ ರೀತಿ ಬರುತ್ತೆ ಅಂತ. ಮಾಡಬೇಕು ಅಂತಂದ್ರೆ ಈ ರೀತಿ 2 ಹಂಚು ಇಟ್ಕೊಂಡ್ಬಿಡ್ಬೇಕು. ಹಂಚಿಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ನೋಡಿ ಎಷ್ಟು ಫಾಸ್ಟ್ ಆಗುತ್ತೆ ಅಂತಂದ್ರೆ, ಸೌತೆಕಾಯಿ ಹಾಕಿದ್ರೆ, ಕ್ಯಾಬೇಜ್ ಹಾಕಿದ್ರು ಅಂತಂದ್ರೆ ಸೂಪರ್ ಟೇಸ್ಟ್. ಇಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಕ್ಯಾಬೇಜ್ ಹಾಕಿದ್ದು. ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಾಗತ್ತಿದ್ದೆ. ನನ್ನ ಮಗಳಿಗೆ ಇರ್ಲಮ್ಮ ನನಗೆ ಪಲ್ಯ ಬೇಕು, ಅವಳಿಗೆ ಪಲ್ಯ ಅಂದರೆ ಭಾಳ ಇಷ್ಟ. ಇಲ್ಲಿ ನಮ್ಮ ಹಳ್ಳಿ ಸೈಡು ಏನಂತಂದ್ರೆ ಏನು ಬರ್ತತೆ ಆ ಟೈಮ್ನಾಗ ನಾವು ತಿನ್ಬೇಕಾಗ್ತತಿ. ಎನಿ ಟೈಮ್ನಾಗ ಒಂದೇ ಇದು ವೆಜಿಟೇಬಲ್ ಸಿಗಲ್ಲ ಫ್ರೆಂಡ್ಸ್ ಇಲ್ಲಿ. ಬೇಕಂತಂದ್ರೆ ಈ ಒಂದೊಂದು ಟೈಮ್ ಕ್ಯಾಬೇಜ್ ಸಿಗಲ್ಲ, ಒಂದೊಂದು ಟೈಮು ಇದು ಮುಳುಗಾಯಿ ಸಿಗಲ್ಲ, ಬಂದಾಗ ತೊಗೋಬೇಕಾಗ್ತದಲ್ಲ. ಹಾಗಾಗಿ ಈ ರೀತಿ ಮಕ್ಕಳಿಗೆ ತಿಂಗಳಿಗೆ ಒಂದು ಸರಿನಾದರೂ ನಾವು ಮಾಡಿಕೊಟ್ರೆ ಒಳ್ಳೆ ಪೌಷ್ಟಿಕಾಂಶ ಸಿಗ್ತದೆ ಮಕ್ಕಳಿಗೆ. ಯಾಕಂತಂದ್ರೆ ಎಲ್ಲ ರೀತಿ ಹಿಟ್ಟು, ಸೊಪ್ಪು, ತರಕಾರಿಗಳು ಹಾಕಿ ಮಾಡಿರ್ತೇವೆ. ಆಮೇಲೆ ಇಲ್ಲಿ ನಾನು ಏನು ಮಾಡೇನಿ ಅಂತಂದ್ರೆ ಶೇಂಗಾ ಚಟ್ನಿ ಮಾಡಿರೋದು, ಕೊಬ್ಬರಿ ಚಟ್ನಿ ಅಲ್ಲ, ಶೇಂಗಾ ಚಟ್ನಿ ಮಾಡಿರೋದು. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.